ಸುತ್ತಾ ಇದೆ, ಎಲ್ಲ ಸುತ್ತಾ ಇದೆ. ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ. ಇವತ್ತು ಕರ್ನಾಟಕದ ಅತಿ ದೊಡ್ಡ ಜಾತ್ರೆಯ ಕೊನೆಯ ದಿನ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ, ನಾನು ಮತ್ತೆ ನನ್ನ ಫ್ರೆಂಡ್ ಲೋಹಿತ್ ಜೊತೆ ಬರ್ತಾ ಇರೋದು. ಸೊ ಇವತ್ತು ಸೈಕ್ ಆಗಿರುತ್ತೆ, ಮತ್ತೆ ನನ್ನ ಭಾವನೂ ಬರ್ತಾ ಇದ್ದಾನೆ. ಸೈಕ್ ಆಗಿರುತ್ತೆ, ಒಳ್ಳೆ ಕಾಂಟೆಂಟ್ ಕೊಡ್ತೀನಿ ಇವತ್ತು, ನೋಡ್ತಾ ಇರಿ. ಸೊ ಇಲ್ಲಿ ಭಾವ ಬರ್ತಾ ಇದ್ದಾನೆ, ಭಾವನಿಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲೇ ಇದ್ದಾನೆ. ನಂದು ಇವಾಗ 4ನೇ ಸತಿ ನಾ ಹೋಗ್ತಾ ಇರೋದು. ನಿಂದು 5ನೇ ದಿನ? ಯಪ್ಪ, ನಂದು 4ನೇ ದಿನ, ಇವನ್ 5ನೇ ದಿನ, ಇವನ್ ಫಸ್ಟ್ ಡೇ. ನೋಡುವ ಇವತ್ತಿನ ಕ್ರೇಜ್ ಯಾವ ತರ ಇರುತ್ತೆ. ಲಾಸ್ಟ್ ದಿನ ಅಲ್ಲ. ಗಾಡಿ ಪಾರ್ಕಿಂಗ್ ನಾವು ಕಾರ್ ತಗೊಂಡ್ಬಂದಿದ್ರಿಂದ ಗಾಡಿ ಪಾರ್ಕಿಂಗ್ ಹುಡ್ಕೊಂಡು ಗಾಡಿ ಪಾರ್ಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತಿರ್ಸಿ ಬಂದ್ಬಿಟ್ಟಿದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಕಾರ್ ತಗೊಂಬಂದ್ರೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ, ಬೈಕ್ ತಗೊಂಡ್ಬಂದ್ರೆ ಅಲ್ಲೇ ಪಾರ್ಕಿಂಗ್ ಸಿಗುತ್ತೆ ನಮಗೆ ಅಲ್ಲಿ ಹೋದ ಕೂಡಲೇ. ಅಷ್ಟು ದಿನ ಆಗಿದ್ರಿಂದ ಡೇನು ಹೀಗೆ ಜನ ಇದ್ದಾರೆ ನೋಡಿ. ನಮ್ಮ ಶಿರ್ಸಿ ಜಾತ್ರೆಯಲ್ಲಿ ಜನ ಕಡಿಮೆ ಆಗಿದ್ದು ಸ್ವಲ್ಪ ಕಡಿಮೆ. ಹಂಗೇಳಿಗೆ ಬಂದರೆ ಗ್ರಾಣ ದಿನ ಮಾತ್ರ ಸ್ವಲ್ಪ ಜನ ಕಡಿಮೆ ಆಗಿದೆ. ಅಂದರೆ ಇವತ್ತು ಕೊನೆ ದಿನ ಆಗಿದ್ದರಿಂದ ಇಲ್ಲಿ ಅಮ್ಮನವ್ರು ನೋಡ್ಲಿಕ್ಕೆ ಸಿಗಲ್ಲ. ಇವತ್ತು ಜಾತ್ರೆ ಮಾತ್ರ ತಿರುಗೋದು, ರಥ ನೋಡ್ಬೋದು. ಹೆಂಗೆ ಕಾಣ್ತಾ ಇದೆ ಸೈಕಾಗಿ. ನಿನ್ನೆ ಹೋಗುವ ಅನ್ಕೊಂಡೆ, ಮೊನ್ನೆ ಬಂದಾಗ ಫುಲ್ ಕ್ರೌಡ್ ಇತ್ತ. ಇಲ್ಲಿ ಅಲ್ಲಿ ರಂಕಲ್ ಏನಿತ್ತು 100 ರೂಪೀಸ್. ನೀವು ಎದುರುದಾದ್ರೆ 100 ರೂಪಾಯಿ ಕೊಟ್ಬಿಟ್ಟು ಒಳಗೋಗಿ. ಗಿಳಿಗಳು, ಮೊಲ ನೋಡಿದ್ರು ಎಲ್ಲ ಸಾಕೋದು. ಮೊಲ, ಪಾರಿವಾಳ ನೋಡಿ ಯಾವ ತರ ಇದೆ ಅಂತ. ನನ್ನ ಹತ್ರ ಇತ್ತ ಗಾಯ್ಸಿ ಈ ತರ ಪಾರಿವಾಳ. ಹಕ್ಕಿಗಳೆಲ್ಲ ನೋಡ್ಬೋದು. ನನ್ನ ಹತ್ರ ಆ ತರದಿತ್ತು ಪಾರಿವಾಳ, ಸೈಕಾಗಿದೆ. ಇವತ್ತು ಈ ಟೈಮಲ್ಲಿ ಜಾಸ್ತಿ ಏನು ಕ್ರೇಜ್ ಇಲ್ಲ, ಜನ ಈ ಕಡೆ ಏನಿಲ್ಲ. ಈ ಕಡೆ ಹೋದಾಗ ಏನಿಲ್ಲ ಗುರು, ಎಲ್ಲೆಲ್ಲ ಖಾಲಿ ಇರುತ್ತೆ. ಸೊ ಮಧ್ಯಾಹ್ನ ಮೇಲೆ ಸಂಜೆ ಟೈಮಲ್ಲಿ ಜಾಸ್ತಿ ಆಗಿರುತ್ತೆ. ಅಂದರೆ ಇಲ್ಲೆಲ್ಲ ಆಫ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಜನ ಬರಲ್ಲ. ಗೈಸ್ ಇವತ್ತು ಇದು ಟ್ರೈ ಮಾಡೋಣ ಅಂತ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ. ನಾನು ನಿನ್ನೆ ಬಂದಿದ್ದೆ, ಧೈರ್ಯ ಸಾಕಾಗಿಲ್ಲ ಮೊನ್ನೆ ಬಂದಿದ್ದು. ಸೊ ಇವತ್ತು ನೋಡುವ, ಹೋಗುವ ಇವತ್ತು ಹೋಗುವ. ಅದಕ್ಕೆ ಇನ್ನೊಂದು ಆ ದಿನ ನೋಡಿದ್ರಲ್ಲ, ಅದು ಯಾವುದದು 5D ಗೈಸ್ ನೋಡ್ಬೋದು. ಜಿಪ್ಸಿ ಸೂಪರ್ ಬೈಕ್ಸ್. ಇದು ಹ್ಯಾಂಡ್ಲೆಕ್ ಇಟ್ಟು ಹೋಗೋದು, ಹ್ಯಾಂಡ್ಲೆಕ್ ಕೆಳಗೆ ಬಿದ್ದಿದೆ. ನಂಬರ್ ಪ್ಲೇಟ್ ನೋಡಿ, ಜಾತ್ರೆ ಗಾಡಿಗಳು. ಸೂಪರ್ ಬೈಕ್ಸ್ ಬೇಕಾದ್ರೆ ಜಾತ್ರೆಗೆ ಬನ್ನಿ, ಒಂದು ರೈಡ್ ಕೊಡ್ತಾರೆ ಗೈಸ್. ಅದು ನೋಡಿ, ಕಸಿನ ಇವತ್ತ ವೇಟ್ ತಗೊಂಡ್ರೆ ಇದು ತಗೋಬಹುದು, ಹಾಳಾಗಲ್ಲ ಗೈಸ್. ಏನೋ ತೋರಿಸ್ತಿದೀನಿ ನೋಡಿ, ಪಾಂಡ ಇದು ಕರಡಿ, ವೈಟ್ ಕರಡಿ, ಹಿಮ ಕರಡಿ, ಇದು ಚಿರತೆ, ಇದು ಹುಲಿನ ನಾಯಿ ನೋಡಿ. ಹೋಳಿ ಹಬ್ಬದ ಪ್ರಯುಕ್ತ ನೋಡ್ಬೋದು, ವೇಸ್ ಹಾಕೊಂಡು ಕರಡಿ ಗಿರಡಿ ಎಲ್ಲ ತಗೊಂಡು ಹೋಗ್ತಾರೆ. ಅಂಕೋಲ ಬದಿಗೆ ತುಂಬಾ ಜಾಸ್ತಿ ಇರುತ್ತೆ. ನಾವು ಮಧ್ಯಾಹ್ನ ಬಂದಿದ್ದು, ಈಗ ವೇಟ್ ಮಾಡಿ ಸುಮಾರಷ್ಟು ಸಂಜೆ ಆಯ್ತು. ಇವಾಗ ಹಿಂದ್ಗಡೆ ನೋಡ್ಬೋದು ವ್ಯೂ ಯಾವ ತರ ಕಾಣ್ತಾ ಇದೆ ಅಂತ. ರೆಡ್ ಒಂಥರ ಆಕಾಶದಲ್ಲಿ ಸೈಕ್ ಕಾಣ್ತಾ ಇದೆ. ಇವತ್ತು ಈಗ ಮತ್ತೆ ಜಾತ್ರೆ ಹೋಗ್ತಾ ಇದೀವಿ. 5 ಜನ ಇದೀವಿ ಇವಾಗ. ಈಗಿನ ಕ್ರೇಜ್ ಯಾವ ತರ ಇರುತ್ತೆ ಅಂತ ನೋಡೋಣ. ಜಾತ್ರೆ ಫುಲ್ ಲೋಡ್ ಆಯ್ತು. ಈಗ ನೋಡಿ ಗಾಯ್ಸ್, ಈಗ ಚೆಕ್ ಮಾಡಿ. ಈಗ ನೋಡಿ ಎಲ್ಲರೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ನೋಡಿ ಗೈಸ್, ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ಹೋಗ್ತಾ ಇದೀವಿ, ದೆವ್ವ ಸೌಂಡ್ ಅಂತ ಸಿಕ್ಕಾಪಟ್ಟೆ ಇದೆ. ದುಡ್ಡು ಕೊಟ್ಟು ದೆವ್ವ ನೋಡೋದನ್ನ ಇದು. ಬರೀ ಇಂಥದೆಯ. ಗೈಸ್ ಮಜಾನೇ ಬರಲಿಲ್ಲ ಗುರು, ಮಜಾನೇ ಬರಲಿಲ್ಲ ಅಂದ್ರೆ ನಮಗೆ ಭಯ ಆಗಿಲ್ಲ. ಸುಮ್ಮನೆ ಕಾಂಟೆಂಟ್ಗೋಸ್ಕರ ಹೋಗಿದೆ. ನಮ್ಮ ಭಾವ ಹುಡುಗ
ನೀವೇನಾ ಅದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿರುವಂತ ಟಕೀಲಾ ಗೋಲಿ ಸೋಡಾ ಕುಡಿಯುವ ಯಾವ ತರ ಇದೆ ಅಂತ ನೋಡುವ. ಸೂಪರ್ ಗೈಸ್, ಫುಲ್ ಜಾರ್ ಸೋಡಾ ಕುಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಾವು ಆಟ ಆಡ್ಬೇಕು ಗೈಸ್. ಎಷ್ಟೊತ್ತಿ ಬಂದೆ? ನಾನು ಇವಾಗ ಒಂದು ತಾಸು ಆಯ್ತು ಬಂದೆ. ಈಗ ಒಂದು ಪ್ಲಾನ್ ಮಾಡುವ. ಈಗ ಏನ್ ಆಟ ಆಡೋದು? ಹಿಂಗೆ ತಿರುಗಿ ಗೋಡೆ ಕಾಣಿಸ್ತಲ್ಲ ಅದು. ಇಲ್ಲಿ ಬಂದಿದ್ದೇವೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ಕೊಂಡವ್ರೆ ಗುರು. ತಲೆ ಸುತ್ತಾ ಇದೆ. ನಕಲಿ ಮಾತ್ರ ಬರಲ್ಲ ಏನಾರೆ. ಗೈಸ್, ಇವಾಗ ಶಾರ್ಟ್ ಕಟ್ ಇದೆ. ಇವರು ಇಲ್ಲೇ ಸಿಕ್ಕಾಕೊಂಡಿದ್ದಾರೆ. ಆಡಿದೆ ಯಾವ್ದಿದು? ಕೋಟೆಗೆರೆ ಹತ್ರ ಒಳಗೆ ಹೋಗ್ತಾ ಇದೀವಿ. ಒಂದು ತಿಂಗಳ ಚೆನ್ನಾಗಿದೆ. ಹೆಂಗ್ ಆಗ್ತಾ ಇದೆ ಅಂದ್ರೆ ಅದು 1-2-3 ದಿನ ಸ್ಟಾರ್ಟ್ ಆಗಿ ಬಂದಾದಂಗೆ ಆಗ್ತಾ ಇದೆ. ಅಂದ್ರೆ 9 ದಿನ ಕಳೆದಂಗೆ ಆಗ್ತಾ ಇಲ್ಲ. ಜಾತ್ರೆ ಲಾಸ್ಟ್ ದಿನ ಇವತ್ತು. ಹೆಂಗೆ ಅನಿಸ್ತಾ ಇದೆ ಲಾಸ್ಟ್ ದಿನ ಅಂತ? ಇವತ್ತು ಲಾಸ್ಟ್ ದಿನ. ಫಸ್ಟ್ ದಿನ ಇದ್ದಷ್ಟು ಕ್ರೇಜ್ ಲಾಸ್ಟ್ ದಿನ ಇಲ್ಲ. ಏನಾಗಿದ್ದೀನಿ ಇವತ್ತೇ ಫಸ್ಟ್, ಇವತ್ತೇ ಲಾಸ್ಟ್. ಏನು ಮಾಡೋಕ್ಕಾಗಲ್ಲ. ನಿಮ್ಗೆ 2 ವರ್ಷ ಬಿಟ್ಟು ನೋಡೋದು ಎಂಜಾಯ್ ಮಾಡ್ತಾ ಇದೀವಿ ಫುಲ್ಲು. ಹೌದಾ? ಇವತ್ತು ಜಾತ್ರೆ ಲಾಸ್ಟ್ ದಿನ, ಅದ್ರ ಬಗ್ಗೆ ಏನು ಹೇಳ್ತೀಯ? ಅಂದ್ರೆ ಹೆಂಗ ಅನಿಸ್ತಾ ಇದೆ ನಿಂಗೆ? ಇವತ್ತು ಬಂದಿರೋದೇ ಇವತ್ತೇ ಫಸ್ಟು. ಅಷ್ಟೇನೋ ಅನಿಸ್ತಾ ಇರಲಿಲ್ಲ. ಟೆಕಿಲಾ ಸೋಡಾ ಒಂದು ಕುಡ್ದು, ಅದು ಕುಡ್ದು ಮುಗಿಮುಟ್ಟ ಏನಾಯ್ತು ಅಂತ ಗೊತ್ತಿಲ್ಲ. ಇನ್ನೊಂದು ಕುಡಿಬೇಕು. ಇವತ್ತು ಲಾಸ್ಟ್ ದಿನ ಸಿರ್ಸಿ ಜಾತ್ರೆ, ಅದ್ರ ಬಗ್ಗೆ ಏನು ಹೇಳ್ತೀಯ ಈಗ? ನಾನು ಇವತ್ತೇ ಬಂದೆ ಜಾತ್ರೆಗೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಈ ದಿನ ಯಾಕೆ ಬರಲ್ಲ ಅಂದ್ರೆ ಅದ ಲಾಸ್ಟಿಗೆ ಹೋಗುವ. ನಿಂತ್ಕೊಳ್ಳೋದ ಇವತ್ತು? ಗೈಸ್, ಈಗ ಮೇಲ್ಗಡೆ ಹತ್ತೋದು. ಇದು ಒಂದು ರೌಂಡ್ ಮುಗಿಲಿ ಅಂತ ಕಾಯ್ತಾ ಇದ್ದೀವಿ. ಏನ್ ಹೇಳ್ತೀಯ? 3ನೇ ಸಲ ಎಕ್ಸ್ಪೀರಿಯನ್ಸ್ ಇದೆ. ಹೇಳುತ್ತಲ್ಲ, ಫಸ್ಟ್ ಟೈಮ್ ಅಂದ್ರೆ ಮಜಾ. ಬರೀ ಇಂಥದೆಯ ಪದೇ ಹತ್ರ ಮಜಾನು ಇಲ್ಲ, ಹೆದರಿಕೆನೂ ಇಲ್ಲ, ಏನೂ ಇಲ್ಲ. ನಾನು ಕುತ್ಕೊಳ್ಳೋದು 1ನೇ ಸಲ. ನೋಡುವಾಗ ಎಂಟರ್ಟೈನ್ಮೆಂಟ್ ಇದ್ರಲ್ಲ ಕುತ್ಕೊಂಡ ಇಲ್ಲ. ನಾನು ಇವತ್ತು ಹೇಳ್ಕೊಂಡ್ ಬಂದಿದ್ದಾನೆ, ಮಹೇಶ್ ಅವ್ರು ಹೇಳ್ಕೊಂಡ್ ಬಂದಿದ್ದಾರೆ. ನೋಡುವ ಇವತ್ತೇನಾಗುತ್ತೆ. ಇವತ್ತು ಏನು ಗೊತ್ತಾ, ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಣ್ಣ ಇವತ್ತು ಫುಲ್. ಅವ್ರು ಸಿಕ್ಕಾಗುತ್ತೆ. ಅಣ್ಣ ನಿಮ್ದು ನಾನು 3 ಗೋಲ್ ಇದೆ. ಸೌತ್ ಆಫ್ರಿಕಾ ಇನ್ನೊಂದಿದೆ, ನೋಡ್ಬೇಕು. ಸೌತ್ ಆಫ್ರಿಕಾ ಈ ಸಲ ಫೈನಲ್ ಆಗ್ತದೆ. ಆದ್ರೆ ನಮ್ಮ ಮಹೇಶ್ ಬಾಸ್ ಕರ್ಕೊಂಡ್ ಬಂದಿದ್ದಾರೆ. ನೋಡ್ಬೇಕು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಪೂರ್ತಿ ನನ್ನ ಜಾತ್ರೆ ಆಗಲಿಲ್ಲ. ಕ್ರಿಕೆಟ್ ಎಲ್ಲ ಮಾಡ್ಬೋದಿದ್ದಾರೆ ಅಣ್ಣ. ಆಫ್ರಿಕಾ ಹೌದಾ? ನಾವು ಪೂರ್ತಿ ಜಾತ್ರೆ ಮಾಡಿದ್ರೆ ಅಣ್ಣ ಅರ್ಧ ಜಾತ್ರೆ ಮಾಡಿದ್ದಾರೆ, ಅರ್ಧ ಕ್ರಿಕೆಟ್ ನೋಡಿದ್ದಾರೆ. ಇದೆಲ್ಲ ಈಗ ನಮ್ ವಾಯ್ಸ್ ಇಲ್ಲಿ ಬೀಳು, ಅಲ್ಲೊಬ್ಬ. ಇವತ್ತು ಹೆಂಗಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ಕೊಂತವ್ರೆ ಈಗ. ಆಮೇಲೆ ನೋಡುವ ಅಂತ
ಮೊಬೈಲ್ ಇಟ್ಕೊಂಡ್ರ ಅಂತ ಕೂಗ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಹೆಂಗಿತ್ತು ಮತ್ತಿತ್ತಲ್ಲ ಹಿಡ್ಕೊಳ್ರ ಮೊಬೈಲ್ ಹಿಡ್ಕೊಳ್ರು ಆಯ್ಕಾಗಿ ಎಂಜಾಯ್ ಮಾಡಿದ್ರು. ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತವನೆ ಬಾವ ಬಟ್ಟೆ ತೆಗೆದು ಬಂದಿದ್ದಾನೆ. ಆನೆ ಪ್ಯಾಂಟ್ ಯಾವ ತಗೋಬೇಕಂತ ನೋಡ್ತಾ ಅವನೇ. ಅದು ಕಟ್ ಮಾಡಿದ್ದಾಗ ಕಾಲ ಹತ್ರ ಎಷ್ಟು ಅಂತ ಸೂಪರ್ ಮ್ಯಾನ್ ಚಡ್ಡಿ ಒಳಗೆ. ಗೈಸ್ ಏನು ಗೊತ್ತಾ, ಭಾವನಿಗೆ ಅವಾಗಿಂದ ಕಸ್ಟಮರ್ ಬಂದ್ಬಿಟ್ಟು ಭಾವನ ಹತ್ರ ಕೇಳ್ತವ್ರೆ. ಫಸ್ಟ್ ಒಂದು ಹುಡುಗಿ ಬಂತು, ಅಣ್ಣ ಹುಡುಗಿರ್ ಪ್ಯಾಂಟ್ ಉಂಟು ಅಂತ ನಂಗೆ. ಅಕ್ಕ ನಾನು ಈ ಅಂಗಡಿಯವಲ್ಲ ಅಂತ ಅವ್ರಿಗೆ ಕಾಣಿದೆ ಆಯಿತಾ. ಅದಾದ್ಮೇಲೆ ಒಂದು ಈ ಸೆಕೆಂಡ್ ಅಂದರೆ ಇನ್ನೊಬ್ಬ ಬಂದರು. ಅವರು ಬಂದ್ಕೊಂಡು ಅಣ್ಣ ಇವಳು ಅಂಗಿ ಉಂಟಾ ಅಂತ ಕಾಡಿದ್ರು. ಅಣ್ಣ ನಾನಲ್ಲ ಅಂದೆ. ಈಗ ಮತ್ತಿಬ್ರು ಅಂಕಲ್ ಬಂದ್ಕೊಂಡು ಕೇಳ್ತಾರೆ. ನಾನು ನಿಂತಿದ್ದಷ್ಟೇ 5 ನಿಮಿಷನ ಅಲ್ಲ ನಾನು ನಿಂತು ಅಷ್ಟೇ. ನಾನು ದೊಡ್ಡ ಅಂಗಡಿ ಆಗಿಬಿಟ್ಟೆ. ಈಗ ಔಟ್ಬಿಟ್ ಚೆಕ್ ಮಾಡಿ. ಬಟ್ಟೆ ಶಾಪ್ ಒಂಥರ ಕಾಣ್ತಾ ಇದ್ದಾನ? ಕಾಮೆಂಟ್ ಆಗಿ ಗಾಯ್ಸ್. ಎಲ್ಲರಿಗೂ ಹಂಗೆ ಕಾಣ್ತೀನಿ ನಾನು ಬಟ್ಟೆ ಶಾಪ್ ಅಂತಾರೆ. ಆ ಹುಡುಗಿ ಲೈನ್ ಹೊಡಿತದೆ ಬಂದು ಕೇಳಿದ್ದಾರೆ. ಮತ್ತೆ ಅವರು ಅಂಕಲ್ ಅವರು ಏನ್ ಮಾಡ್ತಿದ್ರು? ಲೈನ್ ಹೊಡಿತಿದ್ರ? ಅವ್ರದ್ದು ಅದೇ ಅವ್ರದ್ದು ಇವರೇ ಸೇಲ್ಸ್ ಮ್ಯಾನ್ ಆಗ್ಬಿಟ್ಟಿದ್ದಾರೆ ಇವಾಗ. ಜಾತ್ರೆ ಲಾಸ್ಟ್ ದಿನ ಏನ್ ಹೇಳ್ತೀರಾ? ಅಲ್ಲ ಇದೇ ಸಿರ್ಸಿ ತರ ಪ್ಯಾಂಟ್ ತಗೊಂಡೆ. ಜಾತ್ರೆಗೆ ಬಂದಿದ್ದು ಏನಾದ್ರು ತಗೊಂಡೆ ಹೋಗ್ಬೇಕಲ್ವ? ಏನೂ ತಗೊಳ್ಳಿಲ್ಲ ಗೈಸ್ ಇನ್ನೂ ತನಕ ನಾನು. ಅವ್ರು ಸ್ಟಾರ್ಟಿಂಗ್ ಬಂದಾಗ ಕ್ರೌಡಿಲಾಗಿತ್ತು. ಈಗ ಚೆಕ್ ಮಾಡಿ ಜನ ಇಲ್ಲಿ. ಏನು ಗೊತ್ತಾ, ಎಣ್ಣೆ ಗಿಣ್ಣೆ ಹೊಡೋದು, ಸಿಗರೇಟ್ ಹೊಡೋದು, ದುಡ್ಡು ಖರ್ಚು ಮಾಡೋದ್ರಿಂದ ಒಂದು ಸ್ವಲ್ಪ ಆಗಿದ್ದು ಊಟ ಮಾಡಿ ಬಟ್ಟೆ ತೊಗೊಳ್ಳಿ. ನಾವು ಇಂಪ್ರೂವ್ ಮಾಡ್ಕೋಬೇಕು. ಅದು ಬಿಟ್ಟು ಆ ಎಣ್ಣೆ ಗಿಣ್ಣೆ ಹೊಡಿಬೇಡಿ. ಹೊಡೀರಿ, ಅದು ನಿಮ್ಗೆ ಬಿಟ್ಟಿದ್ದು. ನಾನು ಅಂದು ಹೇಳಿದೆ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.